ಹಲೋ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ಸ್ವಾಗತ ಮತ್ತು ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಒಂದು ಕಂಟೆಂಟ್ ನೋಡೋದಾದ್ರೆ, ಟ್ರೂತ್ಸ್ ಅಬೌಟ್ ಟೈಮ್ ಯು ಲರ್ನ್ ಟು ಲೇಟ್. ನೀವು ತಡವಾಗಿ ಕಲಿಯುವ ಸಮಯ ಬಗ್ಗೆ ಸತ್ಯಗಳು. ಸೊ ಈ ಒಂದು ವಿಚಾರವಾಗಿ ನಿಮಗೆ ಕೆಲವೊಂದು ಅನುಭವಗಳು ನಿಮ್ಮ ಜೀವನದಲ್ಲಿ ಆಗಿರುತ್ತೆ. ಆದರೂ ಕೂಡ ಕೆಲವೊಂದು ಸತ್ಯಗಳನ್ನು ನಾವು ಅಕ್ಸೆಪ್ಟ್ ಮಾಡಬೇಕು. ಅಕ್ಸೆಪ್ಟ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಆ ಒಂದು ಸತ್ಯತೆಯನ್ನು ಕಾಪಾಡ್ತಾ ಜೀವನದಲ್ಲಿ ನಡೀತಾ ಹೋಗ್ಬೇಕು. ಸೊ ಮೊದಲನೇ ನೋಡೋದಾದ್ರೆ, ಜೀವನದಲ್ಲಿ ಕೆಲವೊಂದು ಪಾಠಗಳು ನಾವು ಸಮಯಕ್ಕೆ ಸರಿಯಾಗಿ ಕಲಿದೇ ಇದ್ದಾಗ ನಮಗೆ ತುಂಬಾ ಅಪರ್ಚುನಿಟೀಸ್ಗಳು ಮಿಸ್ ಆಗ್ತಾ ಹೋಗುತ್ತೆ. ಸೊ ಏನೋ ಒಂದು ತಿಂಗಳಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ಅಥವಾ ಒಂದು ಟಾಪಿಕ್ ಬಗ್ಗೆ ನೀವು ಮಾತಾಡಬೇಕಾಗಿರುತ್ತೆ, ಅಥವಾ ಆ ಒಂದು ಇಂಟರ್ವ್ಯೂ ಅಟೆಂಡ್ ಆಗಬೇಕಾಗಿರುತ್ತೆ ಅಂತ ಅನ್ಕೊಳ್ಳಿ, ಅಸಂಪ್ಷನ್ ಮಾಡ್ಕೊಳ್ಳಿ. ಸೊ ಅವತ್ತು ಯಾವುದೋ ಒಂದು ರೀಸನ್ಗೆ ಅಥವಾ ಒಂದು ನೆಗ್ಲಿಜೆನ್ಸಿಗೂ ನಾವು ಇಂಟರ್ವ್ಯೂ ಅಟೆಂಡ್ ಆಗಲ್ಲ. ಸೊ ಅದನ್ನು ನೆಗ್ಲೆಕ್ಟ್ ಮಾಡಿ ನಾವು ಬಿಟ್ಬಿಡ್ತೀವಿ ಅಂತ ಅಂದ್ಕೊಳ್ಳಿ. ಸೊ ಆ ಇಂಟರ್ವ್ಯೂ ನೀವು ನೆಗ್ಲೆಕ್ಟ್ ಮಾಡಿದ್ದಕ್ಕೆ ನಿಮಗೆ ಅಲ್ಲಿ ಸಿಗುವಂತಹ ಒಂದು ಗೌರವಧನ ಇರ್ಬೋದು, ಅಥವಾ ಸ್ಯಾಲ್ರಿ ಇರ್ಬೋದು, ಅಥವಾ ಇನ್ಸೆಂಟಿವ್ಸ್ ಇರ್ಬೋದು, ಅಥವಾ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಅಥವಾ ಹೈಬ್ರಿಡ್. ಸೊ ತುಂಬ ಅಪರ್ಚುನಿಟೀಸ್ಗಳನ್ನು ಏನೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಆ ಎಕ್ಸ್ಪೆಕ್ಟೇಷನ್ ಎಲ್ಲ ನಿಮಗೆ ಅಲ್ಲಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ನಾನು ಜಸ್ಟ್ ಉದಾಹರಣೆಗೆ ಹೇಳಿದ್ದು. ಅದೇ ತರಹ ಗಡಿಯಾರ ಯಾವತ್ತೂ ನಿಲ್ಲುವುದಿಲ್ಲ. ಗಡಿಯಾರದ ಮುಳ್ಳು ಓಡ್ತಾನೇ ಇರುತ್ತೆ. ಬಟ್ ನಾವು ಕೆಲವೊಂದು ವಿಚಾರಗಳನ್ನು ಮುಂದಕ್ಕೆ ಓಡ್ತಾನೆ ಇರ್ತೀವಿ. ಬಟ್ ಆಗೋ ತಪ್ಪುಗಳೇನು, ಅದರಿಂದ ಆಗುವಂಥ ತುಂಬ ತಪ್ಪುಗಳನ್ನು ನಾವು ಮಾಡ್ತಾ ಇದ್ವಿ. ಕೆಲವೊಂದು ಸಮಯದಲ್ಲಿ ನಾವು ಮುಂದೂಡಿಕೆ ಮಾಡಿದಾಗ ಅದರಿಂದ ಆಗುವಂತಹದ್ದು ಅನುಕೂಲ ಅಲ್ಲ, ಅನಾನುಕೂಲಗಳೇ ಜಾಸ್ತಿ ಇರುತ್ತೆ. ಆ ಕ್ಷಣಕ್ಕೆ ಅನುಕೂಲ ಅಂತಂದ್ರೂ ಕೂಡ ನೀವು ಓವರ್ ಎ ಪೀರಿಯಡ್ ಆಫ್ ಟೈಮ್ ನೋಡಿದಾಗ ಅದು ನಮಗೆ ಅನಾನುಕೂಲವಾಗಿ ಇರುತ್ತೆ. ನಾಳೆ ಕಲಿತೀವಿ, ನಾಳೆ ನೋಡೋಣ, ಆಮೇಲೆ ಕಲಿಯೋಣ ಅನ್ನೋ ಒಂದು ಮಾತುಗಳು ಸಾಮಾನ್ಯವಾಗಿ ನಾವು ಹೇಳುವಂಥದ್ದು ಅಥವಾ ಕೇಳುವಂಥದ್ದು ಇರುತ್ತೆ. ಸೊ ಆ ಒಂದು ನಾಳೆ ಅನ್ನೋದು ಕೆಲವೊಮ್ಮೆ ವರ್ಷಗಟ್ಟಲೆ ನಮಗೆ ತಗೊಳ್ಳುವಂಥದ್ದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಕಲಿಬೇಕು ಅಂದುಕೊಂಡಾಗ ಅದನ್ನು ಕಲಿತು ಬಿಟ್ಟು ಮಾಡುವಂಥದ್ದು, ಅಥವಾ ನಾವು ಉಳಿತಾಯ ಮಾಡ್ತೀವಿ ಅಂತ ಅಂದ್ಕೊಂಡಾಗ ಉಳಿತಾಯ ಮಾಡುವಂಥದ್ದು, ಅಥವಾ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದ್ಕೊಳ್ಳೋದಾಗ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಸಾಮಾನ್ಯವಾಗಿ ಏನಾಗುತ್ತೆ, ಕೆಲವೊಂದು ಡಿಲೇ ಆಗ್ತಾ ಹೋಗುತ್ತೆ, ನಾವು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ, ಅಥವಾ ಬೇರೆ ಏನೋ ಒಂದು ನಮಗೆ ಅಡೆತಡೆಗಳು ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಸಮಯ ಸಿಕ್ಕಾಗ ಅದನ್ನು ಕಲಿತು ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋದೇ ಉತ್ತಮ. ನಾವು ನಮ್ಮ ಗೋಲ್ಗಳನ್ನು ರೀಚ್ ಆಗಲಿಕ್ಕೆ ಒಂದು ಅವಕಾಶ ಬೇಗನೆ ಸಿಗುತ್ತೆ. ಸಮಯ ಬಗ್ಗೆ ಅತ್ಯಂತ ಕಠಿಣವಾದ ಏನಂದರೆ, ಅದು ಕಳೆದುಕೊಂಡ ನಂತರವೇ ನಮಗೆ ಅದರದ್ದು ಮೌಲ್ಯಗಳು ಗೊತ್ತಾಗುತ್ತೆ. ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಏನೋ ಒಂದು ಕಳ್ಕೊಂಡಾಗ, ಅಯ್ಯೋ ನಾನು ಮಾಡಬೇಕಿತ್ತು, ಅಯ್ಯೋ ನಾನು ಅಕ್ಸೆಪ್ಟ್ ಮಾಡಿದರೆ ಆಗ್ತಾಯಿತ್ತು, ಅಥವಾ ನಾನು ಅವತ್ತು ಹೋಗಿದ್ರೆ ಆಗ್ತಾಯಿತ್ತು. ಸೊ ಈ ಥರದ್ದು ಎಲ್ಲರ ಜೀವನದಲ್ಲೂ ಕೂಡ ಇರುತ್ತೆ. ಸೊ ಆ ಒಂದು ವಿಚಾರನ ಪದೇ ಪದೇ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಓಡ್ತಾ ಹೋದಾಗ ನಿಮ್ಮ ಜೀವನದ ಲೈಫ್ ಸ್ಟೈಲ್ ಏನಾಗುತ್ತೆ, ಒಂದು ಲೇಜಿನೆಸ್ ಆಗಿರಬಹುದು, ಎರಡನೇದು ನಿಮ್ಮ ಗೋಲ್ ಅಚೀವ್ ಮಾಡೋಕ್ಕಾಗದೇ ಇರುವಂತಹ ಪರಿಸ್ಥಿತಿ ಬರಬಹುದು, ಅಥವಾ ಆಸಕ್ತಿನೇ ಕಳ್ಕೊಂಡ ಒಂದು ಅವಕಾಶ ಇರೋಂಥದ್ದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನೀವು ಕಲಿಯುವಂಥ ವಿಚಾರ ಆಗಿರ್ಬೋದು, ಅಥವಾ ನೀವು ತಗೊಳ್ಳುವಂಥ ನಿರ್ಧಾರ ಆಗಿರ್ಬೋದು, ಆ ನಿರ್ಧಾರಗಳನ್ನು ನೀವು ಮುಂದೂಡೋಕ್ಕೆ ಹೋಗಬೇಡಿ. ಆ ನಿರ್ಧಾರ ಏನೆಲ್ಲ ಕಷ್ಟ ಬರುತ್ತೆ, ಆ ಕಷ್ಟಗಳನ್ನು ನಿಭಾಯಿಸ್ಕೊಂಡು ನೀವು ಮುಂದೆ ಹೋದರೆ ನಿಮಗೆ ಡೆಫಿನೆಟಾಗಿ ನಿಮ್ಮ ಗೋಲ್ ರೀಚ್ ಆಗಲಿಕ್ಕೆ ಒಂದು ಅವಶ್ಯಕತೆ ಇರುತ್ತೆ. ಸೊ ಆ ಒಂದು ಕೆಲವೊಂದು ಪಾಯಿಂಟ್ಸ್ಗಳು ಯಾವುದೆಲ್ಲ ಇದೆ ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಾತಾಡೋಣ. ಸೊ ಅದಕ್ಕೂ ಮೊದಲು ನೀವು ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ಬಾರಿ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಯಾವುದೇ ರೀತಿ ಚಾರ್ಜ್ ಇಲ್ಲ ಯೂಟ್ಯೂಬ್ ಚಾನಲಲ್ಲಿ. ಸೊ ಹಾಗಾಗಿ ನೀವು ಧೈರ್ಯವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೆ ಮತ್ತು ನೀವು ನಿಮ್ಮ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಂಟೆಂಟ್ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗ್ತಾ ಇದ್ದೀನಿ.
ಮೊದಲನೇದೇ ಇಟ್ ಮೂವ್ಸ್ ಫಾಸ್ಟರ್ ದೆನ್ ಯು ಎಕ್ಸ್ಪೆಕ್ಟ್. ಅದು ನೀವು ನಿರೀಕ್ಷಿಸುವುದಕ್ಕಿಂತ ವೇಗವಾಗಿ ಚಲಿಸುತ್ತಾ ಹೋಗುತ್ತೆ. ಗಡಿಯಾರ ನಿಮ್ಮನ್ನು ಯಾವತ್ತೂ ಕಾಯೋದಿಲ್ಲ, ಅದ್ರ ಪಾಡಿಗೆ ಅದು ಓಡ್ತಾ ಇರುತ್ತೆ. ನೀವು ಒಂದು ವೇಳೆ ಡಿಲೇ ಮಾಡಿದ್ರೆ ನೀವು ಅಲ್ಲೇ ಉಳ್ಕೊಳ್ತೀರಾ. ಎಲ್ಲ ಕಾರ್ಯಗಳು ಅಥವಾ ಎಲ್ಲ ಒಂದು ಏನೆಲ್ಲ ಹೇಳ್ತೀವಿ ಲೈಫ್ ಸ್ಟೈಲಲ್ಲಿ ಆಗುವಂತಹ ಎಲ್ಲ ವಿಚಾರಗಳು ಮುಂದೂಡ್ತಾ ಹೋಗ್ತಾ ಹೋಗುತ್ತೆ. ಬಟ್ ನಾವು ಮಾತ್ರ ಹಿಂದೆ ಉಟ್ಕೊಳ್ತಾ ಹೋಗ್ತೇವೆ. ಯಾಕೆ? ಬಿಕಾಸ್ ನಾವು ತಗೊಳ್ಳುವಂಥ ನಿರ್ಧಾರ ಆಗಿರ್ಬೋದು, ನಾನು ನೋಡುವಂತಹ ಒಂದು ವಿಚಾರ ಆಗಿರ್ಬೋದು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಡಿಲೇ ಮಾಡ್ದೇ ನಿಮ್ಮ ಜೀವನದಲ್ಲಿ ನೀವು ಡಿಸಿಷನ್ ತಗೊಳ್ತಾ ಸ್ಟೆಪ್ ಮುಂದೆ ಇಡ್ತಾ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯು ಕೆನಾಟ್ ರಿಕವರ್ ವಾಟ್ ಯು ವೇಸ್ಟ್. ಹಿಂದೆ ಆಗಿರ್ತಕ್ಕಂತಹ ವಿಚಾರ ಆಗಿರ್ಬೋದು, ಅಥವಾ ಹಿಂದೆ ಕಳ್ಕೊಂಡಿರ್ತಕ್ಕಂತಹ ಹಣ ಆಗಿರ್ಬೋದು, ಅಥವಾ ಹಿಂದೆ ಮಾಡಿದ್ದ ತಪ್ಪುಗಳಂತಹ ಅದನ್ನ ಯಾವುದು ನೀವು ರಿಕವರಿ ಮಾಡೋಕ್ಕಾಗೋದಿಲ್ಲ. ಅಥವಾ ಸಮಯ ವೇಸ್ಟ್ ಆಗಿರುತ್ತೆ, ಆ ಸಮಯನ ನೀವು ರಿಕವರಿ ಮಾಡೋಕ್ಕಾಗಿರೋದಿಲ್ಲ. ಅಥವಾ ಒಂದು ಕ್ಷಣದಲ್ಲಿ ನೀವು ಗಾಳಿ ಹಿಂದೆ ತಗೊಳ್ಬೇಕಾಗಿತ್ತು, ಒಂದು ಕ್ಷಣ ನೀವು ಮೂಗು ಮುಚ್ಕೊಂಡು ಗಾಳಿ ತಗೊಂಡಿಲ್ಲ ಅಂದರೆ ಆ ಗಾಳಿ ತಗೊಳಕ್ಕಾಗಲ್ಲ ಮತ್ತೆ ವಾಪಸ್. ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ಬರುವಂತಹ ವಿಚಾರಗಳಾಗಿರ್ಬೋದು ಅಥವಾ ನಿರ್ಧಾರಗಳನ್ನು ತಗೊಳ್ಳುವಂಥದ್ದಾಗಿರ್ಬೋದು, ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ. ಡೋಂಟ್ ವೇಸ್ಟ್ ಟೈಮ್. ಅಥವಾ ಡಿಲೇ ಮಾಡೋಕ್ಕೂ ಹೋಗ್ಬೇಡಿ. ಎಷ್ಟು ಸಾಧ್ಯ ಆಗುತ್ತೆ ಆ ಒಂದು ಕ್ಷಣಕ್ಕೆ, ಆ ಒಂದು ಪ್ರಸ್ತುತ ಏನಿರುತ್ತೆ ಅವಾಗ ಆ್ಯಕ್ಷನ್ ತಗೊಳ್ಳಿ, ಕಂಟಿನ್ಯೂ ಮಾಡ್ತಾ ಹೋಗಿ. ಇಟ್ ರಿವೀಲ್ಸ್ ಟ್ರೂತ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಕೆಲವೊಂದು ಸಮಯ ಆದಮೇಲೆ ನಿಮಗೆ ಆ ಒಂದು ವಿಚಾರದ ಬಗ್ಗೆ ನಿಮಗೆ ಅದರದ್ದು ಮೌಲ್ಯ ಗೊತ್ತಾಗ್ತಾ ಹೋಗುತ್ತೆ. ನಾನು ಅವತ್ತು ಮಾಡಿದರೆ ಇವತ್ತು ನಾನು ಇಲ್ಲಿರ್ತಿದ್ದೆ, ಅಥವಾ ನನ್ನ ಗೋಲ್ ರೀಚ್ ಆಗ್ತಾ ಇತ್ತು, ಅಥವಾ ನನ್ನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ತುಂಬ ಖುಷಿಯಾಗಿರ್ತಾ ಇದ್ವಿ. ಸೊ ಅನ್ನೋ ಒಂದು ಮ್ಯಾಟರ್ ಸಾಮಾನ್ಯವಾಗಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಆ ಥರ ಒಂದು ಡಿಲೇ ಮಾಡ್ತಾ ಹೋದಾಗ ನಿಮ್ಮ ಕಾಲದ ಸತ್ಯವನ್ನು ನಿಮಗೆ ಬಹಿರಂಗಪಡಿಸ್ತಾ ಹೋಗುತ್ತೆ. ಕನ್ಸಿಸ್ಟೆಂಟ್ಲಿ ಕಂಪೌಂಡ್ಸ್ ಥ್ರೂ ಟೈಮ್. ಇನ್ವೆಸ್ಟ್ಮೆಂಟ್ ಅಥವಾ ಸೇವಿಂಗ್ಸ್ ಅಂತ ನೋಡಿದಾಗ ನೀವು ಕನ್ಸಿಸ್ಟೆಂಟ್ ಆಗಿ ಸೇವಿಂಗ್ಸ್ ಮಾಡ್ತಾ ಇತ್ತು, ಪ್ರತಿ ವರ್ಷ ನಿಮಗೆ ಸಾಧ್ಯವಷ್ಟು ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಹಣನ ಲಾಂಗರ್ ಪೀರಿಯಡಲ್ಲಿ ನೋಡಿದಾಗ ನಿಮಗೆ ದೊಡ್ಡ ಮೊತ್ತದಲ್ಲಿ ಹಣ ಸಿಗುವಂಥದ್ದು ಜಾಸ್ತಿ ಇರುತ್ತೆ. ಸೊ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಬಗ್ಗೆ ನಾನು ಸುಮಾರು ವಿಡಿಯೋಗಳನ್ನು ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಅಥವಾ SIP ಇನ್ವೆಸ್ಟ್ಮೆಂಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಲವೊಂದು ವಿಡಿಯೋಸ್ಗಳು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ನೋಡಿ. ನಿಮ್ಮ ಕನ್ಸಿಸ್ಟೆನ್ಸಿ ಮತ್ತು ಕನ್ಸಿಸ್ಟೆನ್ಸಿ ಎರಡು ಒಂದೇ ಆಗುತ್ತೆ. ಕಂಟಿನ್ಯೂಟಿ ಇರಬೇಕು, ಎಲ್ಲೂ ಗ್ಯಾಪ್ ಆಗಬಾರ್ದು, ವಿಡ್ರಾ ಮಾಡಬಾರ್ದು. ಈ ಥರ ಮಾಡಿ ನೀವು ಉಳಿತಾಯ ಮಾಡೋದ್ರಿಂದ ಹೆಚ್ಚೆಚ್ಚು ಹಣ ನೀವು ಕಳಿಸುವಂಥದ್ದು ಜಾಸ್ತಿ ಇರುತ್ತೆ. ಅಥವಾ ನಿಮಗೆ ಒಂದು ಬಲ್ಕ್ ಅಮೌಂಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ 20 ಇಯರ್ಸಿಗೋ ಅಥವಾ 10 ಇಯರ್ಸಿಗೋ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರ ಅದಕ್ಕಿಂತ ಹೆಚ್ಚಿಗೆ ಹಣ ಮ್ಯೂಚುವಲ್ ಫಂಡಲ್ಲಿ ಅಥವಾ SIPಲಿ ಸಿಗುವಂಥದ್ದು ಇರುತ್ತೆ. ವಿಳಂಬ ನಿಮ್ಮ ಭವಿಷ್ಯವನ್ನು ಕಸಿದುಕೊಳ್ಳುತ್ತದೆ. ಅವಾಗಲೇ ಹೇಳಿದೆ ನಾನು, ನೆಗ್ಲೆಕ್ಟ್ ಮಾಡ್ದಂಗೆ ತುಂಬ ಆಪರ್ಚುನಿಟೀಸ್ಗಳು ನಮ್ಮನ್ನೆಲ್ಲ ಕೈ ಜಾರಿ ಹೋಗುವಂಥದ್ದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ವಿಳಂಬ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಜೀವನದಲ್ಲಿ. ಇಟ್ಸ್ ಯುವರ್ ಮೋಸ್ಟ್ ವ್ಯಾಲ್ಯುಬಲ್ ಅಸೆಟ್. ನಿಮ್ಮ ಸುತ್ತಮುತ್ತಲಿನ ಪರಿಸರವೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಅತಿ ಅಮೂಲ್ಯವಾದ ಸಂಪತ್ತು. ಸೊ ಹಾಗಾಗಿ ಯಾವುದೇ ವಿಚಾರ ಆಗಿರ್ಬೋದು, ಅಥವಾ ಯಾವುದೇ ಪದಾರ್ಥ ಆಗಿರ್ಬೋದು, ಅಥವಾ ಯಾವುದೇ ತರಹದ ಹಣಕಾಸಿನ ವ್ಯವಹಾರ ಆಗಿರ್ಬೋದು, ಎಲ್ಲೂ ಕೂಡ ವೇಸ್ಟ್ ಮಾಡದೆ ಅಥವಾ ಸಮಯನ ವೇಸ್ಟ್ ಮಾಡದೆ, ಹಣನ ವೇಸ್ಟ್ ಮಾಡದೆ, ಸಿಕ್ಕಿರುವಂಥ ಸಮಯದಲ್ಲಿ ನೀವು ಅದನ್ನು ಉಪಯೋಗಿಸ್ಕೊಂಡು ನಿಮ್ಮ ಜೀವನದಲ್ಲಿ ನೀವು ಸೆಟ್ರೇಟ್ ಅಥವಾ ಲೈಫ್ ಸ್ಟೈಲ್ ಬದಲಾವಣೆ ಮಾಡ್ಕೊಳ್ಳೋಂಥದ್ದನ್ನು ನೋಡ್ತಾ ಹೋಗಿ. ಯಾಕೆಂತ ಹೇಳಿದ್ರೆ ಇವತ್ತು ನೀವು ಕಳೆದಂತಹ ಸಮಯ ನಾಳೆಗೆ ಸಿಗಲ್ಲ,
ಅಥವಾ ನಾಳೆ ಕಳೆಯುವಂಥ ಸಮಯ ನಾಡಿದ್ದು ಸಿಗಲ್ಲ. ಸಿಕ್ಕಿರುವಂಥ ಸಮಯದಲ್ಲಿ ನೀವು ಹೇಗೆ ಯುಟಿಲೈಸ್ ಮಾಡ್ಕೊಳ್ಬೇಕು, ಅಥವಾ ನೀವು ದುಡಿತಕ್ಕಂಥ ಹಣದಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು, ಅಥವಾ ಹೇಗೆ ಸೇವಿಂಗ್ಸ್ ಮಾಡ್ಬೋದು, ಹೇಗೆ 20ಇಂದ 40% ಹೇಗೆ ಉಳಿತಾಯ ಮಾಡ್ಬೋದು. ಈ ಮಂತ್ ಆದಾಯದಲ್ಲಿ ನಾನು 100% ಎಕ್ಸ್ಪೆಂಡಿಚರ್ ಮಾಡಿದ್ರೆ ಕಳೆದ ತಿಂಗಳದ್ದನ್ನು 20% ಆಗಿರ್ಬೋದು ಅಥವಾ 30% ಆಗಿರ್ಬೋದು, ಮುಂದಿನ ತಿಂಗಳಿಗೆ ಹಣ ನೀವು ಸೇವಿಂಗ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸಾಧ್ಯ ಇಲ್ಲ ಅಂತಲ್ಲ, ಕಷ್ಟ ಆಗುತ್ತೆ. ಯಾಕೆಂದರೆ ನಿಮಗೆ ಕಮಿಟ್ಮೆಂಟ್ಸ್ಗಳು ತುಂಬ ಇರುತ್ತೆ. ಸೊ ನನಗೆ ಯಾವುದು ಕಮಿಟ್ಮೆಂಟ್ಸ್ ಇಲ್ಲ, ನಾನು ಈ ಮಂತ್ ಅಲ್ಲ ನೆಕ್ಸ್ಟ್ ಮಂತ್ ಸೇವ್ ಮಾಡ್ತೀನಿ ಅಂತಂದರೆ ಅದು ಡಿಫಿಕಲ್ಟ್, ಕಂಟಿನ್ಯೂಟಿ ಇರಲ್ಲ. ನೀವು 100 ರೂಪಾಯಿ ಉಳಿತಾಯ ಮಾಡಿ, ಪ್ರತಿ ತಿಂಗಳು ಮಾಡಬೇಕು. ಅದು ಎಲ್ಲ ಒಂದು ಕಡೆ ಸೇವಿಂಗ್ಸ್ ಆಗ್ತಾ ಇರಬೇಕು. ಒಂದು ತಿಂಗಳು 20 ರೂಪಾಯಿ ಮಾಡಿ, ಇನ್ನೊಂದು ತಿಂಗಳು 50 ರೂಪಾಯಿ ಮಾಡಿ, ಇನ್ನೊಂದು ತಿಂಗಳು 0. ಈ ಥರ ಮಾಡಿದಾಗ ಏನಾಗುತ್ತೆ, ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹಣ ಬೆಳೆಯೋದಿಲ್ಲ, ಅಥವಾ ನಿಮಗೆ ನೆಗ್ಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಥವಾ ಏನಕ್ಕೆ ಸೇವಿಂಗ್ಸ್ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಬರುತ್ತೆ. ಸೊ ಹಾಗಾಗಿ ಸಮಯನ ವ್ಯರ್ಥ ಮಾಡಬೇಡಿ, ಹಣನ ವ್ಯರ್ಥ ಮಾಡಬೇಡಿ. ನೀವು ತಗೊಳ್ಳುವಂಥ ನಿರ್ಧಾರ ನಿಮ್ಮ ಲೈಫ್ ಸ್ಟೈಲ್ ಬದಲಾವಣೆ ಆಗುತ್ತೆ. ಸೊ ಹಾಗಾಗಿ ನೀವೇನೆಲ್ಲ ಡಿಸಿಷನ್ಸ್ ತಗೊಳ್ತೀರಾ ಅದರಿಂದ ಒಳ್ಳೆಯದೇ ಆಗುತ್ತೆ. ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಡಿಸಿಷನ್ ತಗೊಂಡು ಮುಂದೆ ಹೋಗಿ ನಿಮ್ಮ ಗೋಲ್ನ ರೀಚ್ ಮಾಡ್ಕೊಳ್ಳಿ, ಹೆಚ್ಚು ಹಣ ಗಳಿಸಿ, ಎಲ್ಲರೂ ಶ್ರೀಮಂತರಾಗಲಿ ಅಂತ ನಾನು ಹೇಳ್ತಾ ಇವತ್ತಿನ ಒಂದು ಕಂಟೆಂಟ್ನ ನಾನು ಮುಗಿಸ್ತಾ ಇದ್ದೀನಿ. ಇದನ್ನು ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ತಡ ಮಾಡಬೇಡಿ. ಯಾಕೆಂತ ಹೇಳಿದ್ರೆ ನೀವು ತಡ ಮಾಡಿದ್ರೆ ಎಷ್ಟೋ ವಿಡಿಯೋಸ್ಗಳು ಉಳಿತಾಯದ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಲೈಫ್ ಸ್ಟೈಲ್ ಬದಲಾವಣೆ ಆಗುವಂಥದ್ದಾಗಿರ್ಬೋದು, ಅಥವಾ ಚಿಕ್ಕ ಒಂದು ನಿಮಗೆ ಟಿಪ್ಸ್ ಮಿಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸಿಗೆ ವಿಡಿಯೋಗಳನ್ನು ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.